ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಈ ಸೀರೆಯಲ್ಲಿ ಅಂಬ್ರೆಲಾ ಟಾಪ್ ಕಟ್ ಮಾಡಿ ಸ್ಟಿಚ್ ಮಾಡೋದು ನೋಡೋಣ. ಇದು ಬ್ಲ್ಯಾಕ್ ಕಲರ್ ಸ್ಯಾರಿ, ಅದಕ್ಕೆ ಅಪೋಸಿಟ್ ಬಂದು ಮೆರೂನ್ ರೆಡ್ ಕಲರ್ ಕಾಂಬಿನೇಷನ್ ಇದೆ. ಟಾಪ್ಗೆ ಬೇಕಾದಂತ ಅಸ್ತರ್ ಬಟ್ಟೆ 3 ಮೀಟರ್. ಫಸ್ಟ್ ಅಗಲ ಚೆಕ್ ಮಾಡಿ ಅದು ವಿಡ್ತ್ ಎಷ್ಟೈತೆ ಅಂತೇಳಿ 12, ಉದ್ದ 14, ಅದರಲ್ಲಿ 1 ಇಂಚು ಹೆಚ್ಚಿಗೆ ತಗೋಬೇಕು. ಟೋಟಲ್ 15. ಈಗ 2 ಸೈಡು ನಾವು ಫೋಲ್ಡ್ ಮಾಡ್ಕೋಬೇಕು, ಯಾಕಂದರೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡು ಒಂದೇ ಸತಿ ಕಟ್ ಮಾಡೋಣ. ಈಗ ಶೋಲ್ಡರ್ ಬಂದು 5.5, ಅದೇ ಆರ್ಮೌಂಟ್ ಕೂಡ ಅಷ್ಟೇ ಇರಬೇಕು 5.5. ನೆಕ್ ಬಂದು 2.5. ಅದರಲ್ಲಿ ನಾವು ಫಸ್ಟ್ ಬ್ಯಾಕ್ ನೆಕ್ 6 ಇಂಚ್ ಮಾರ್ಕ್ ಮಾಡೋಣ. ಬ್ಯಾಕ್ ಆರ್ಮೋಲ್ ಬಂದು 1.5 ಅಷ್ಟು ಇಂಚು ಮಾರ್ಕ್ ಮಾಡ್ಕೋಬೇಕು. ಭುಜದ ಹತ್ರ 1 ಇಂಚಷ್ಟು ಮಾರ್ಕ್ ಮಾಡ್ಕೋಬೇಕು. ಈಗ ಲೆವೆಲ್ ಆಗಿ ಕಟ್ ಮಾಡೋಣ 2 ಪೀಸು. ಈಗ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ 2 ಡಿವೈಡ್ ಮಾಡ್ಕೋಬೇಕು. ಅದರಲ್ಲಿ ಬ್ಯಾಕ್ ಪಾರ್ಟ್ ಬಂದು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 1 ಇಂಚು ನಾವು ಫಿಟ್ಟಿಂಗ್ ಎಷ್ಟಿದೆ ಅಂತೇಳಿ ಅಲ್ಲಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಕಟ್ ಇಟ್ಕೋಬೇಕು. ಈಗ ಬ್ಯಾಕ್ ಕರೆಕ್ಟ್ ಶೋಲ್ಡರ್ ಮಧ್ಯದಲ್ಲೇ ನಾವು ಬ್ಯಾಕ್ ಸೈಡು ಟಕ್ಸ್ ಎಷ್ಟು 4 ಇಂಚಷ್ಟು ಮಾರ್ಕ್ ಮಾಡ್ಕೋಬೇಕು. ಅಂದರೆ ಟೋಟಲ್ ಆಗಿ ಮಾರ್ಕ್ ಉದ್ದ ಅದು 4 ಇಂಚು, ಮತ್ತು ಸೈಡಲ್ಲಿ ಯಾವುದು 2 ಸೈಡ್ ಹಾಫ್ ಇಂಚು 1 ಇಂಚಷ್ಟು ಮಾರ್ಕ್ ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟ್ ಅಲ್ಲಿ 4 ಇಂಚು ಮಾರ್ಕ್ ಮಾಡ್ಕೋಬೇಕು. ಉದ್ದ ಬಂದು 4 ಇಂಚು, ಮೇಲ್ಗಡೆನೂ 4 ಇಂಚು ಮಾರ್ಕ್ ಮಾಡ್ಕೋಬೇಕು. ಈಗ ಅಲ್ಲಿ 1.5 ಅಷ್ಟು ಮಾರ್ಕ್ ಮಾಡಿಕೊಂಡು ಆಮೇಲೆ 2 ಇಂಚ್ ಮಾಡಿ ಅದ್ರ ಶೇಪ್ ಕೊಡಬೇಕು. ಈಗ ಪ್ರಿನ್ಸ್ ಕಟ್ ಶೇಪ್ ಕೊಡಬೇಕು. ನೋಡ್ರಿ, ಫ್ರಂಟ್ ಪಾರ್ಟು 1/2 ಇಂಚಷ್ಟು ಬ್ಯಾಕ್ ಅಮೌಂಟ್ಕಿನ್ನ ಫ್ರಂಟ್ ಪಾರ್ಟು 1/2 ಇಂಚಷ್ಟು ನಾವು ಶೇಪ್ ತಗೊಂಡು ಕಟ್ ಮಾಡ್ಕೋಬೇಕು. ಈಗ ಅಮೌಂಟ್ ಸೈಜ್ನ ಅಳತೆ ಕಟ್ ಮಾಡ್ಕೊಳ್ಳೋಣ. ಅದು 9 ಇಂಚು ನಾನು ಯಾಕೆ ಅದು ತೊಗೊಂಡಿದ್ದೀನಿ ಅಂದರೆ, ನಾವು ಪ್ರಿನ್ಸ್ ಕಟ್ ನಾವು ಕಟ್ ಮಾಡಬೇಕಲ್ಲ, ಅದು ಜಾಯಿಂಟ್ ಮಾಡಿದೆ 1/2 ಇಂಚು ಒಳಗಡೆ ಹೋಗುತ್ತೆ, ಅಂದರೆ 8.5 ಅಷ್ಟು ಬರುತ್ತೆ. ಈಗ ಪ್ರಿನ್ಸ್ ಕಟ್ ಶೇಪ್ ಕಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಕಟ್ಟಿಂಗು ಮುಗೀತು. ಈಗ ನಾವು ನೆಕ್ಸ್ಟ್ ಹ್ಯಾಂಡ್ಸ್ ಕಟ್ಟಿಂಗ್ ನೋಡೋಣ. 2 ಲೇಯರ್ಸ್ ಕಟ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡಿ ಉದ್ದ ಬಂದು 5.5 ಇಂಚಷ್ಟು, ಮತ್ತು ಅದರ ಡೌನ್ದಲ್ಲಿ ಬಂದು 3 ಇಂಚಷ್ಟು, ಅಲ್ಲಿ ಬಂದು 1.5 ಇಂಚಷ್ಟು ಶೇಪ್ ತಗೊಂಡು ಕಟ್ ಮಾಡ್ಕೋಬೇಕು. 2 ಹ್ಯಾಂಡ್ಸ್ ಸೇರಿ. ಈಗ ಫ್ರಂಟ್ ಪಾರ್ಟ್ ಬಂದು ಶೇಪ್ ತಗೋಬೇಕು, ಒಂದು ಸೈಡ್ ಮಾತ್ರ. ಅದು 3 ಅಷ್ಟು ಫ್ರಿಲ್ಸ್ ಪಫ್ ಬರೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾವು ಬಾಡಿ ಪಾರ್ಟ್ ಮುಗೀತು, ಡೌನ್ ಸ್ಕರ್ಟ್ ಕಟ್ ಮಾಡೋಣ. ನೋಡಿ, ಅಂಬ್ರೆಲಾ ಶೇಪ್ ಥರನೇ ನಾವು ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ 7.5 ಇಂಚು ಕಟ್ ಮಾಡ್ಕೋಬೇಕು. ಅದು ಬಾಡಿ ಪಾರ್ಟ್ ಕೂಡ ತಗೊಂಡು ನೋಡ್ಕೋಬೇಕಾಗುತ್ತೆ. ಈಗ ಅಲ್ಲಿ ಕರೆಕ್ಟಾಗಿ ಶೇಪ್ ಬರಬೇಕಂದ್ರೆ ಆ ಉದ್ದ ನೋಡಿಕೊಂಡು ರೌಂಡಾಗಿ ಕಟ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಈಗ ಟೊಂಕದಿಂದ ಉದ್ದ ನಮಗೆ ಎಷ್ಟು ಬೇಕಾಗುತ್ತೆ ನಮ್ಮ ಅಳತೆ. ನಾನು ಬಂದು 30 ಇಂಚಷ್ಟು ಉದ್ದ ತಗೊಂಡಿದ್ದೀನಿ. ಸ್ಕರ್ಟ್ ಉದ್ದ ಅಷ್ಟೇ. ಈಗ ಅದು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು.
ನೋಡಿ, ಈಗ ನಾವು ಕಟ್ ಮಾಡ್ಕೊಂಡಿದ್ದಂಥ ಅಸ್ತರ್ ಬಟ್ಟೆ ಸೀರೆ ಮೇಲೆ ಇಟ್ಟು ಪೇಸ್ಟ್ ಮಾಡಿ, ಕರೆಕ್ಟಾಗಿ ಮಿಸ್ ಆಗಲಾರ್ದಂಗೆ ಪೇಸ್ಟ್ ಮಾಡಿ ನಾವು ಅದೆಲ್ಲ ಪಾರ್ಟ್ಸ್ ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ನಾನು ಪೇಸ್ಟ್ ಮಾಡಿದಂಥ ಪೀಸ್ಗಳು ಅದನ್ನು ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಅದನ್ನು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ತೋರಿಸಿದ ಥರ ಅದೇ ಥರ ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಈಗ ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಪ್ರಿನ್ಸ್ ಕಟ್ ಶೇಪ್ ರೆಡಿ ಆಯಿತು. ನಾವು ಈಗ ರೆಡಿ ಮಾಡಿಟ್ಟಿದ್ದಂಥ ರೌಂಡ್ ಶೇಪ್ ನೆಕ್ ಫ್ರಂಟಲ್ಲಿ ಜಾಯಿಂಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಬಂದು ಟಕ್ಸ್ ಅಷ್ಟು ಹಿಡಿಬೇಕಾಗುತ್ತೆ. ನೋಡಿ, ಈಗ ಬ್ಯಾಕ್ ನೆಕ್ ರೆಡಿ ಆದಂತನ್ನು ಸ್ಟಿಚ್ ಮಾಡಬೇಕು. ನೋಡಿ, ಈ ಥರ ಬಂದಿದೆ ಶೇಪ್. ಅಲ್ಲಿ ಶೇಪ್ ಬಂದ ಹತ್ರ ಡೋರಿನ ಕಟ್ಟಬೇಕಾಗುತ್ತೆ. ಈಗ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡು ಜಾಯಿಂಟ್ ಮಾಡ್ಕೋಬೇಕು ಶೋಲ್ಡರ್ ಹತ್ರ. ಈಗ ಅಂಬ್ರೆಲ್ಲ ಸ್ಕರ್ಟ್ ಅಸ್ತರ್ ಕಟ್ ಮಾಡಿದ್ದಂತನ್ನ ಅದಕ್ಕಿಂತ 1-2 ಇಂಚು ಹೆಚ್ಚಿಗೆ ನಾವು ಸೀರೆಯಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಒಳಗಡೆ ಅಸ್ತರ್ ಸ್ಕರ್ಟ್, ಮೇಲ್ಗಡೆ ಎಷ್ಟು ಘೇರ ಬಂದಿದೆ ನೋಡ್ರಿ. ಸ್ಯಾರಿ ಫುಲ್ ಅಂಬ್ರೆಲ್ಲ ಘೇರ ಬಂದಿದೆ. ಈಗ ಶೋಲ್ಡರ್ಸ್ ರೆಡಿ ಮಾಡ್ಕೊಂಡಿವಲ್ಲ, ಅದರಲ್ಲಿ ಈಗ ನಾವು ಹ್ಯಾಂಡ್ಸ್ ಜಾಯಿಂಟ್ ಮಾಡ್ಕೋಬೇಕು. ಈಗ 2 ಸೈಡ್ಸ್ ಹ್ಯಾಂಡ್ಸ್ ರೆಡಿ ಆದಮೇಲೆ ನಾವು ಸ್ಕರ್ಟನ್ನು ಬಾಡಿ ಪಾರ್ಟಿಗೆ ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ರೆಡಿ ಮಾಡಿದ್ದಂತಹ ಅಂಬ್ರೆಲಾ ಟಾಪ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಈ ವಿಡಿಯೋವನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನೋಡಿ ಎಷ್ಟು ಘೇರ ಬಂದಿದೆ ಅಂಥೇಳಿ. ಫುಲ್ ಅಂಬ್ರೆಲಾ ಬಂದಿದೆ. ಇದು ಟಾಪ್ ಫುಲ್ ಘೇರದಿಂದ ರೆಡಿ ಮಾಡಿದ್ದಂಥ ಅಂಬ್ರೆಲಾ ಟಾಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್.